ಎಲ್ರಿಗೂ ಸ್ವಾಗತ. ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ ಶಿವಮೊಗ್ಗ ಅವರ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಜಪ ವಿಧಿ ಅನ್ನೋ ಒಂದು ಗ್ರಂಥದ ಆಯ್ದ ಕೆಲವು ಭಾಗಗಳನ್ನು ನೋಡೋಣ. ಹೌದು, ಇದು ಸಂಧ್ಯಾವಂದನೆ, ಗಾಯತ್ರಿ ಜಪ ಈ ತರದ ಆಳವಾದ ವಿಷಯಗಳನ್ನು ತಿಳಿಸುವ ಗ್ರಂಥ. ಇವತ್ತಿನ ಚರ್ಚೆಯಲ್ಲಿ ಮುಖ್ಯವಾಗಿ ಈ ಗ್ರಂಥದ ಪ್ರಕಟಣೆ, ಅದರ ಹಿಂದಿನ ಉದ್ದೇಶಗಳು, ಅದರ ಪ್ರಕಾಶಕರು, ಸಹಯೋಜಕರು ಏನ್ ಹೇಳಿದ್ದಾರೆ ಅನ್ನೋದ್ರ ಮೇಲೆ ಸ್ವಲ್ಪ ಗಮನ ಹರಿಸೋಣ ಅಂತಿದ್ದೀನಿ. ಖಂಡಿತ. ಅಂದ್ರೆ ಈ ಗ್ರಂಥ ಹೇಗ್ ಬಂತು, ಯಾಕೆ ಬಂತು, ಇದರ ಹಿಂದಿನ ಶ್ರಮ, ದೃಷ್ಟಿಕೋನ, ಜೊತೆಗೆ ಸಹಜವಾದ ಗ್ರಂಥದ ಮೂಲ ವಿಷಯ ಇದೆಯಲ್ಲ ಸಂಧ್ಯಾವಂದನೆ ಮತ್ತೆ ಗಾಯತ್ರಿ ಜಪ, ಅದರ ಮಹತ್ವದ ಬಗ್ಗೆನೂ ಒಂದು ಸಣ್ಣ ನೋಟ ಹರಿಸೋಣ. ಮೊದಲು ಪ್ರಕಾಶಕರ ವಿಷಯಕ್ಕೆ ಬರೋಣ. ಶ್ರೀಮತಿ ವಿದ್ಯಾಭಾರತಿ ಸ್ಮಾರಕ ಟ್ರಸ್ಟ್ ಅವರ ಮುಖ್ಯ ಗುರಿ ಧರ್ಮ ಪ್ರಚಾರ ಅಭಿಯಾನ ಅಂತ. ಅವರು ಈ ಪುಸ್ತಕ ಪ್ರಕಟಣೆಯನ್ನ ಒಂದು ಜ್ಞಾನಯಜ್ಞ ಅಂತ ಪರಿಗಣಿಸ್ತಾರೆ. ಇದು ಬಹಳ ಮುಖ್ಯವಾದ ಪರಿಕಲ್ಪನೆ. ಜ್ಞಾನಯಜ್ಞ ಅಂದ್ರೆ ಜ್ಞಾನ ಸಂಪ್ರದಾನ ಅಂತಾರೆ. ಈ ಗ್ರಂಥ ಈ ಎರಡು ಕೆಲಸ ಮಾಡುತ್ತೆ ಅಂತ ಅವರ ನಂಬಿಕೆ. ಒಳ್ಳೆ ಆಲೋಚನೆ. ಆದರೆ ಇದರಲ್ಲಿ ಕೆಲವು ಪ್ರಾಯೋಗಿಕ ಸವಾಲುಗಳಿವೆ ಅಂತ ಹೇಳಿದ್ರಲ್ವಾ, ಮುದ್ರಣದ ಖರ್ಚಿನ ಬಗ್ಗೆ. ಖಂಡಿತವಾಗಿಯೂ ಈ ಸಂಧ್ಯಾವಂದನೆಯ ಅಂತರಂಗ ಇದೆಯಲ್ಲ, ಇದರ ಮುದ್ರಣಕ್ಕೆ ಸ್ವಲ್ಪ ವೆಚ್ಚ ಹೆಚ್ಚಾಗುತ್ತೆ ಅಂತ ಅವರೇ ಉಲ್ಲೇಖಿಸಿದ್ದಾರೆ. ಅದಕ್ಕೆ ಅವರು ಒಂದು ರೀತಿ ಸಹಭಾಗಿತ್ವದ ಯೋಜನೆಯನ್ನ ಮುಂದೆ ಇಟ್ಟಿದ್ದಾರೆ. ಅದು ಹೇಗೆ, ಏನದು ಯೋಚನೆ? ಅವರ ಗುರಿ ಈ ಗ್ರಂಥವನ್ನ 2 ಸಂಪುಟಗಳಲ್ಲಿ 2026ರಲ್ಲಿ ಪ್ರಕಟಿಸಬೇಕು ಅಂತ. ಆಸಕ್ತಿ ಇರೋ ಓದುಗರು ತಮ್ಮ ಹೆಸರು, ವಿಳಾಸವನ್ನ ವಾಟ್ಸ್ಆಪ್ ಮೂಲಕ ಕಳಿಸಬಹುದು. ಇದಕ್ಕೆ ಶುಲ್ಕ ಏನೂ ಇಲ್ಲ. ಮೊದಲ 250 ಜನ ನೋಂದಾಯಿಸಿದವರಿಗೆ ರಿಯಾಯಿತಿ ಕೊಡೋ ಯೋಜನೆನೂ ಇದೆ. ಮುದ್ರಣದ ಖರ್ಚನ್ನ ಟ್ರಸ್ಟ್ 50% ಮತ್ತೆ ಗ್ರಂಥ ತಗೊಳ್ಳೋರು 50% ಹೀಗೆ ಹಂಚಿಕೊಳ್ಳೋ ಒಂದು ಮಾಡೆಲ್ ಇದು. ಇದು ಗಮನಾರ್ಹವಾಗಿದೆ. ಅಂದ್ರೆ ಓದುಗರನ್ನು ಮೊದಲೇ ಇದರಲ್ಲಿ ಭಾಗಿಯಾಗುವಂತೆ ಮಾಡೋದು, ಆಧ್ಯಾತ್ಮಿಕ ಗುರಿಯ ಜೊತೆ ಸಮುದಾಯದ ಬೆಂಬಲವನ್ನು ಕೋರುವುದು. ಪವಮಾನ್ ಭಟ್ ಅವರ ಬಗ್ಗೆ ನೋಡೋಣ. ಅವರ ಹಿನ್ನೆಲೆ ಬೇರೆ ಅಂತ ಹೇಳಿದ್ರು, ವೈಜ್ಞಾನಿಕ ಕ್ಷೇತ್ರದ್ದು. ತಮ್ಮ ಕ್ಷೇತ್ರ ಬೇರೆ ಇದ್ರೂ ಈ ಧಾರ್ಮಿಕ ಕಾರ್ಯದಲ್ಲಿ ಸಹಯೋಜಕರಾಗಿ ಗುರುತಿಸಿದ್ದಕ್ಕೆ ಅವರು ಕೃತಜ್ಞತೆ ಹೇಳಿದ್ದಾರೆ. ಲೇಖಕರ ದೂರದೃಷ್ಟಿಯನ್ನ, ಅಂದ್ರೆ ಈ ಆಧುನಿಕ ತಂತ್ರಜ್ಞಾನ ಬಳಸಿ ಪುಸ್ತಕ ಪ್ರಕಟಣೆ ಮೂಲಕ ಯುವ ಪೀಳಿಗೆಗೆ ಈ ವಿಷಯ ತಲುಪಿಸಬೇಕು ಅನ್ನೋ ಗುರಿಯನ್ನು ಮೆಚ್ಚಿಕೊಂಡಿದ್ದಾರೆ. ಅವರು ಈ ಪ್ರಯತ್ನವನ್ನು ಒಂದು ಆಂದೋಲನದ ಸ್ವರೂಪ ಅಂತ ಕರೆದಿದ್ದಾರಲ್ವಾ, ಏನಿದು ಅರ್ಥ? ಅಂದ್ರೆ ಇದು ಬರೀ ಒಂದು ಪುಸ್ತಕ ಪ್ರಿಂಟ್ ಮಾಡೋ ಕೆಲಸ ಅಲ್ಲ, ಇದೊಂದು ದೊಡ್ಡ ಅಭಿಯಾನದ ಹಾಗೆ, ಧರ್ಮ ಪ್ರಚಾರ ಅಭಿಯಾನದ ಒಂದು ಭಾಗ. ಇದರಲ್ಲಿ ಎಲ್ಲರ ಸಹಭಾಗಿತ್ವ ಮುಖ್ಯ ಅನ್ನೋ ಒಂದು ಆಶಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಒಂದ್ ರೀತಿಯಲ್ಲಿ ಇದೊಂದು ಸಾಮೂಹಿಕ ಪ್ರಯತ್ನ. ಹಾಗಾದರೆ ಪುಸ್ತಕ ಪ್ರಕಟಣೆ ಹಿಂದೆಯೂ ಇಷ್ಟೆಲ್ಲ ವಿಚಾರಗಳಿವೆಯಾ? ಸ್ವಾರಸ್ಯಕರವಾಗಿದೆ. ಈಗ ಗ್ರಂಥದ ಮೂಲ ವಿಷಯಕ್ಕೆ ಬರೋಣ ಸ್ವಲ್ಪ. ಸಂಧ್ಯಾವಂದನೆ, ಗಾಯತ್ರಿ ಜಪ, ಇದರ ಬಗ್ಗೆ ಗ್ರಂಥ ಏನ್ ಹೇಳುತ್ತೆ? ಮೊದಲಿಗೆ ಸಂಧ್ಯಾವಂದನೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳಬಹುದಾ? ಖಂಡಿತ. ಗ್ರಂಥದಲ್ಲಿ ಹೇಳಿರೋ ಹಾಗೆ ಸಂಧ್ಯಾವಂದನೆ ಅಂದ್ರೆ ನಮ್ಮ ಆತ್ಮ ಜಾಗೃತಿಗಾಗಿ ಮಾಡಬೇಕಾದ ಒಂದು ನಿತ್ಯ ಕರ್ಮ, ದಿನದ ಮುಖ್ಯ ಸಂಧಿಕಾಲಗಳಲ್ಲಿ ಮಾಡೋದು. ಹಾಗೆ ಗಾಯತ್ರಿ ಜಪವನ್ನ ಭಗವಂತನ ಅನುಗ್ರಹ ಪಡೆಯಲಿಕ್ಕಾಗಿ ಮಾಡಬೇಕಾದ ಪ್ರಮುಖವಾದ ಒಂದು ಸಾಧನೆ ಅಂತ ಹೇಳಲಾಗಿದೆ. ಈ ಎರಡರಿಂದ ಅಂದ್ರೆ ಸಂಧ್ಯಾವಂದನೆ, ಗಾಯತ್ರಿ ಜಪ ಮಾಡೋದ್ರಿಂದ ಚಿತ್ತಶುದ್ಧಿ, ಏಕಾಗ್ರತೆ, ಪಾಪನಾಶ, ಆರೋಗ್ಯ ಚೆನ್ನಾಗಿರುತ್ತೆ, ತೇಜಸ್ಸು ಹೆಚ್ಚುತ್ತೆ, ಹೀಗೆ ಹಲವು ಪ್ರಯೋಜನಗಳಿವೆ ಅಂತಾನು ಉಲ್ಲೇಖಿಸಿದ್ದಾರೆ. ಪ್ರಯೋಜನಗಳ ಪಟ್ಟಿ ದೊಡ್ಡದಿದೆ. ಆದರೆ ಬರೀ ಯಾಂತ್ರಿಕವಾಗಿ ಮಂತ್ರ ಹೇಳಿದ್ರೆ ಸಾಕಾಗುತ್ತಾ, ಅಥವಾ ಅದರ ಬಗ್ಗೆ ಏನಾದರೂ ಇದೆಯಾ ಗ್ರಂಥದಲ್ಲಿ? ಅದೇ ಮುಖ್ಯವಾದ ಅಂಶ. ಗ್ರಂಥದಲ್ಲಿ ಅನುಸಂಧಾನ ಅನ್ನೋ ಪದವನ್ನು ಒತ್ತಿ ಹೇಳಿದ್ದಾರೆ. ಅನುಸಂಧಾನ ಅಂದ್ರೆ ನಾವು ಏನು ಮಂತ್ರ ಹೇಳ್ತಿದೀವಿ ಅದರ ಅರ್ಥ ಏನು ಅಂತ ತಿಳ್ಕೊಂಡು ಆ ದೇವತಾ ಸ್ವರೂಪವನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಪೂರ್ತಿ ಶ್ರದ್ಧೆಯಿಂದ ಮಾಡೋದು. ಬರೀ ತುಟಿಯಲ್ಲಿ ಹೋಗಿದ್ರೆ ಸಾಲದು, ಅದರ ಅರ್ಥವನ್ನ ಗ್ರಹಿಸಿ ಅದರಲ್ಲಿ ಮನಸ್ಸು ಲೀನವಾಗಬೇಕು. ಆಗ ಮಾತ್ರ ಆ ಆಚರಣೆಗೆ ನಿಜವಾದ ಶಕ್ತಿ ಬರೋದು. ಹಾಗಾದ್ರೆ ಅರ್ಥಜ್ಞಾನ ಬಹಳ ಮುಖ್ಯ. ಹೌದು, ಅದು ಜ್ಞಾನಯಜ್ಞದ ಮೂಲ ಆಶಯಕ್ಕೂ ಸರಿ ಹೊಂದುತ್ತೆ ನೋಡಿ. ಅರ್ಥ ತಿಳಿಲೇಬೇಕು, ಇಲ್ದಿದ್ರೆ ಅದು ಬರೀ ಒಂದು ವ್ಯಾಯಾಮ ಆದ ಹಾಗಾಗಬಹುದು. ಅನುಸಂಧಾನದಿಂದ ಮಾಡಿದ್ರೆ ಅದು ಆಧ್ಯಾತ್ಮಿಕ ಅನುಭವ ಆಗುತ್ತೆ. ಲೇಖಕರ ವಿನಯದ ಬಗ್ಗೆಯೂ ಕೂಡ ಹೇಳಿದ್ರಲ್ಲ? ಹೌದು, ಲೇಖಕರು ತಾವೇನೋ ದೊಡ್ಡ ಪಂಡಿತರು ಅಂತ ಅಹಂಕಾರ ಪಡೆದೆ ಗುರು ಹಿರಿಯರ ಆಶೀರ್ವಾದ, ಸ್ನೇಹಿತರ ಪ್ರೋತ್ಸಾಹದಿಂದ ಮಾತ್ರ ಈ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀನಿ ಅಂತ ತುಂಬಾ ವಿನಯದಿಂದ ಹೇಳ್ಕೊಂಡಿದ್ದಾರೆ. ಜ್ಞಾನಾರ್ಜನೆ ಮಾಡೋರಿಗೆ ಇದು ಒಂದು ಮುಖ್ಯವಾದ ಗುಣ ಅಲ್ವಾ? ಖಂಡಿತ. ಹಾಗಾದರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ಕೆಲವು ಮುಖ್ಯ ಅಂಶಗಳು ಸ್ಪಷ್ಟವಾದವು. ಒಂದು, ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಟಣೆ ಅನ್ನೋದು ಕೇವಲ ಒಬ್ಬ ಲೇಖಕರ ಕೆಲಸ ಅಲ್ಲ, ಅದರ ಹಿಂದೆ ಒಂದು ಸಮುದಾಯದ ಶ್ರಮ, ಸಹಭಾಗಿತ್ವ ಇರುತ್ತೆ. 2, ಸಂಪ್ರದಾಯವನ್ನು ಉಳಿಸಿಕೊಂಡೇ ಆಧುನಿಕ ತಂತ್ರಜ್ಞಾನ ಬಳಸಿ ಜ್ಞಾನವನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವ ಪ್ರಯತ್ನ ನಡೆದಿದೆ. 3ನೇದು ಮತ್ತೆ ಬಹುಶಃ ಅತಿ ಮುಖ್ಯವಾದದ್ದು, ಸಂಧ್ಯಾವಂದನೆ, ಗಾಯತ್ರಿ ಜಪದಂಥ ಆಚರಣೆಗಳಲ್ಲಿ ಬರೀ ಕ್ರಿಯೆ ಅಲ್ಲ, ಅದರ ಹಿಂದಿನ ಅರ್ಥವನ್ನು ತಿಳಿದು ಅನುಸಂಧಾನ ಮಾಡೋದು ಅತ್ಯಗತ್ಯ ಅನ್ನೋದು ಖಚಿತವಾಗಿ ಈ ಮೂಲಗಳೆಲ್ಲ ಸೇರಿ ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತವೆ. ಸಂಧ್ಯಾವಂದನೆಯ ಅಂತರಂಗದಂತಹ ಜ್ಞಾನವನ್ನ
ಜಗತ್ತಿಗೆ ತಲುಪಿಸುವ ಈ ಪಯಣದಲ್ಲಿ ಲೇಖಕರು ಮಾತ್ರ ಅಲ್ಲ, ಪ್ರಕಾಶಕರು, ಬೆಂಬಲಿಗರು, ಕೊನೆಗೆ ಅದನ್ನ ಸ್ವೀಕರಿಸುವ ಓದುಗರು, ಹೀಗೆ ಎಲ್ಲರೂ ಸೇರಿ ಒಂದು ಸಮುದಾಯವೇ ಕೆಲಸ ಮಾಡುತ್ತೆ. ಜ್ಞಾನವನ್ನ, ಅದರಲ್ಲೂ ಈ ತರದ ಆಧ್ಯಾತ್ಮಿಕ ಜ್ಞಾನವನ್ನ ಈ ರೀತಿ ಸಹಭಾಗಿತ್ವದ ಮೂಲಕ ಹಂಚಿಕೊಳ್ಳೋ ಮಾದರಿ ಇದೆಯಲ್ಲ, ಇವತ್ತಿನ ಕಾಲಘಟ್ಟಕ್ಕೆ ಇದು ಏನನ್ನ ಸೂಚಿಸ್ತಿರಬಹುದು? ಇದರ ಮುಂದಿನ ಪರಿಣಾಮಗಳು ಏನಿರಬಹುದು? ಇದು ಬಹುಶಃ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ.